ಏನ್ ಜನನಯ್ಯ ಕ್ಯಾಮೆನೆ ಮಾಡಲ್ಲ, ತಿಂತಾರೆ ಉಣ್ತಾರೆ ಕಾಲ್ ಕಿಸ್ಕೊಂಡ್ ಮನಿಕೊಂತಾರೆ. ಇದೊಂದು ಬದುಕ? ಓ ಗೊಂಬೆ ಯಾಮಾರ್ಬಿಟ್ಟಿದೆ. ಈ ನಾರಿ ಜಾಗ ಮಡಿಕೊಂಡವ್ರಲ್ಲ, ನನ್ನಂತವನ್ ಕೈಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಈ ಕಡೆ ಭತ್ತ ಬೆಳಿತಿದೆ, ಈ ಕಡೆ ರಾಗಿ ಬೆಳಿತಿದೆ, ಈ ಕಡೆ ಜೋಳ ಬೆಳಿತಿದೆ, ಹಿಂಗೆ ಸಣ್ಣ ಪುಟ್ಟ ಹೀರೆಕಾಯಿ ಸ್ವಾರೆಕಾಯಿ ಬೆಳ್ಕೊಂತಿದ್ದೆ. ನೀರ್ಗಂತೂ ಬರ ಇಲ್ಲ. ಎರ್ರ ಬೀರಿ ನೀರ್ನ ತೊಟ್ಟಿಲ್ ತುಂಬಿಕವ್ರೆ ಪರದೇಶಿ ನನ್ ಮಕ್ಕಳು. ಎಲ್ಲದಕ್ಕೂ ಕೇಳ್ಕೊಂಡ್ ಬರ್ಬೇಕು. ಮಣ್ಣಿನ ಮಗ. ಗುಡ್ ಮಾರ್ನಿಂಗ್ ಸರ್. ಜಾಸ್ತಿ ಆಯ್ತು, ಜಾಡ್ ಸೋದ್ಬಿಡ್ತೀನಿ. ಯಾಕೆ ಸರ್? ನೀನ್ ಹಳ್ಳಿ ಅಂತಾನೆ? ಹೌದು. ಹಳ್ಳಿಯವ್ರ ತರ ನಮಸ್ಕಾರ ಕನ್ನಡ ಅನ್ನೋದು ಹೆಂಗೈತೆ, ಈ ಕಿತ್ತೋದ ತರ ಗುಡ್ ಮಾರ್ನಿಂಗ್ ಅನ್ನೋದು ಹೆಂಗೈತೆ? ಅಂದಂಗೆ ನೀವು? ನಾನು ಒಂದ್ ನಿಮಿಷ ಬ್ಯಾಟ್ ಎಲ್ಲ ಕಳಿಸ್ತವ್ರೆ. ಏನ್ ಮಜಾ ಆಯ್ತಲ್ಲ ಕೈನಲ್ಲಿ ಹಿಡ್ಕೊಳಕ್ಕೆ. ಅಂದಂಗ ನಿಮ್ಗೆ ಯಾವ ಊರು? ಕುಣಗಲ್ಲು. ಕುಣಿಗಲ? ಕುಣಿಗಲ ಹತ್ರ ಯಾವ ಊರು? ಉರ್ಲಿ ಬೋರ್ಸಂದ್ರ. ಅಯ್ಯೋ ನಿನ್ ಮನೆಯೊಳಗ ಪಕ್ಕದಲ್ಲಿ ಮಾಯಿಸಂದ್ರ ಕಳೆಯೋ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ್ತೀವಿ. ಕೇಳಪ್ಪ. ಅಲ್ಲ, ಇಷ್ಟು ದೊಡ್ಡ ಮನೆಗೆ ನೀವ್ ಒಳಿಯ ಹೆಂಗಾದ್ರಿ? ಅಯ್ಯೋ ಅದ್ರ ಮನೆ ಹಾಳಾಗೋಗ ಅದೊಂದ್ ದೊಡ್ಡ ಕತೆ. ಕುತ್ಕೋ. ಅದೇನಾಯ್ತು ಅಂದ್ರೆ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅವತ್ತು ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಕ್ವಾಡಂಗಿ ವೇಷ ಹಾಕ್ಸ್ಬಿಡ್ತಿದ್ದೆ. ಆಡೇಳಿ ಕಿಚಾಯಿಸ್ಬಿಟ್ಟೆ. ಈಗ ಏನ್ ಪಿತೂರಿ ಮಾಡ್ಬೇಕು ಅಂತಿದ್ಯಾ? ಯಾಕೆ ಅಮ್ಮ ಅಳ್ತಾವಳೆ? ಯಕ್ಷಣಿ ಯಕ್ಷಣಿ ಮಾಡ್ತಾವಳ? ನಿಜವಾಗ್ಲೂ ಅಳ್ತಾವಳೆ? ಅಯ್ಯಯ್ಯೋ ಬಿಕ್ಕುಳ್ಸ್ಕೊಂಡು ಅಳ್ತಾವಳಲ್ಲ. ಯಾಕವ್ವ, ಏನ್ ನಿನ್ ಕಷ್ಟ? ನಾನೊಂದ್ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಿನಗೇನ್ ಕಷ್ಟನಮ್ಮ? ಲಂಗ ಪಂಗ ಹಾಕೊಂಡು ಮೈಸೂರು ಮಾರಾಣಿ ಇದ್ದಂಗಿದ್ಯಾ? ಪ್ಲೀಸ್ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನನಗ್ ಸಹಾಯ ಮಾಡಿ. ನಾನು ಸಹಾಯ ಮಾಡ್ದ? ಒಳ್ಳೆ ಮಾತು ಹೇಳ್ದೆ. ತಿರ್ಕೊಂತೀನಿ ನನ್ಗೆ ಅದೇನೋ ಮಾಡ್ದಂಗಾಯ್ತು. ನೀನ್ ಹೇಳೋದು ನಾನೇ ಆಯ್ಕೊಂಡ್ ತಿಂತಿದ್ದೀನಿ. ನಿನ್ಗೆಲ್ ಸಹಾಯ ಮಾಡ್ಲಿ? ಈಗ ನೀವ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನ್ ಜೀವನನೇ ಹಾಳಾಗೋಗುತ್ತೆ. ಅಯ್ಯಯ್ಯೋ, ಹೆಣ್ಮಕ್ಳು ಜೀವನ ಹಾಳಾಗ್ಬಾರ್ದು. ಕಣ್ಣೀರ್ ಬೇರೆ ಆಗ್ತಾ ಇದ್ಯಾ. ನಾನ್ ಏನ್ ಮಾಡ್ಲಿ ಹೇಳು? ನೀವೊಂದು ನಾಟಕ ಆಡ್ಬೇಕು. ನಾಟಕನ? ಅಯ್ಯೋ ನಿನ್ನ ಬಾಯಿ ಮೊಂಡಾಕ. ನಾಟಕ ಆಡಕ್ಕೆ ಕಣ್ಣೀರ್ ಆಗ್ತಾ ಇದ್ಯಾ? ನಾವು ನಾಟಕ ಆಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ನೋಡು, 2 ತರ ನಾಟಕ ಆಡ್ ತೋರಿಸ್ತೀರಿ. ಒಂದು ನೋಡ್ತಾ ಇರು. ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿರುದಯ ಪ್ರೇಮ ಭಯ. ಇದು 1ನೇ ಭಾಗ. 2ನೇ ಭಾಗ, ಬಲ್ಲ ನೇತಕ್ಕೆ ಎಣ್ಣೆ ಮಲ್ಲಿಗ ನಿಲ್ಲಿ ಹನುಬಾರೆ ಬೆಲ್ಲಗೆ ಬರುತ್ತೀಹ ನಲ್ಲನ ನೋಡೆ ಕುಣಿ ಕುಣಿದಾಡೆ ತಾತಕದೈ ತಗದ ತೋಪ್ ತಗದೈ. 2ನೇ ಭಾಗ. 3ನೇ ಭಾಗ, ಬಲ್ಲು ಕವೀರರಾದ ಪಂಚ ಪಾಂಡವರಂ ವರಿಸಿರೆಂಬ ದುರಾಂಕಾರದಿಂದ ಮೆರೆಯುತ್ತಿರುವ ಪಾಂಚಾಲಿ ಬಾ ನನ್ನ ತೊಡೆಯ ಮೇಲೆ ನಿನ್ನ ಪೀಠವನ್ನು ಅಲಂಕರಿಸಿರು. ನನಗೆ ಈ ನಾಟಕ ಎಲ್ಲ ಬೇಡ. ಮತ್ತಿನ್ಯಾವುದು? ನೀನು ನನ್ ಗಂಡನ್ ತರ ನಾಟಕ ಆಡಿದ್ರೆ ಸಾಕು. ಗಂಡನ್ ತರ ನಾನ್ ನಾಟಕ ಆಡ್ಬೇಕಾ? ಹೌದು. ಬೇಡ ತಾಯಿ, 106 ಜನದ ಪವಿತ್ರ ಆಶೀರ್ವಾದ ತಗೊಂಡಿರೋ ಆ ಪಾತ್ರನ ನನ್ ಕೈಲಿ ಮಾಡಕ್ಕಾಗಲ್ಲ. ಬೇರೆ ಯಾರನ್ನ ನೋಡ್ಕೊಳ್ಳಿ. ಪ್ಲೀಸ್ ಪ್ಲೀಸ್, ನಿಮ್ ಕಾಲ್ ಮುಗಿದು ಕೇಳ್ಕೊತೀನಿ, ನನ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನ್ ಮದ್ವೆ ಆದ್ರೇನೆ ಆಸ್ತಿಲ್ ಪಾಲು ಅಂತ ನಮ್ಮಪ್ಪ ಬಿಲ್ ಬರ್ದಿಟ್ಟಿದ್ದಾರೆ. ನಮ್ಮ ಅಣ್ಣನು ಅತ್ತಿಗೆನು ಸೇರ್ಕೊಂಡು ಆಸ್ತಿನೆಲ್ಲ ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಆಸ್ತಿನ ಉಳಿಸ್ಕೋಬೇಕು ಅಂದ್ರೆ ನಾನ್ ಮದ್ವೆ ಆಗ್ಬೇಕಂತೆ. ನನಗೆ ಈಗ್ಲೇ ಮದ್ವೆ ಆಗೋಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಆಸ್ತಿನ ಉಳಿಸ್ಕೊಡಿ, ಇಲ್ಲಿದ್ರೆ ನಾನು ಬೀದಿ ಭಿಕಾರಿ ಆಗೋಗ್ತೀನಿ. ಅಳ್ಬೇಡ, ಸುಮ್ಮನಿರುವ. ನೋಡು, ಕಷ್ಟದಲ್ಲಿ ಮನುಷ್ಯನಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಮನುಷ್ಯತ್ವನೇ ಕಳ್ಕೊಂಡ್ಬಿಡ್ತೀನಿ. ನಿನಗೆ ಒಳ್ಳೇದಾಗದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಷ್ಟೇ ಕಣಪ್ಪ ನಡೆದಿದ್ದು. ನಾನು ಈ ಮನೆಗೆ ಅಳಿಯಾನು ಅಲ್ಲ, ಅವಳು ನನ್ನ ಹೆಂಡ್ರು ಅಲ್ಲ. ನನ್ನ ಕಷ್ಟಕ್ಕೆ ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಗಂಡನ ತರ ನಾಟಕ ಆಡ್ತಾ ಇದೀನಿ. ಒಂದ್ ಬೀಡಿ ಕೊಡೆಯ. ಅದನ್ನೇ ಕೊಡೆಯ. ನನಗ್ ಮೋಸ ಮಾಡ್ತಾನ? ಸುಮ್ನೆ ಗಂಟೆ ಎಲ್ರಿ ಹೋಗ್ತಾ ಇದ್ದೀರಾ? ನಮ್ ಬೆನ್ ಹಿಂದೆ ಈ ಮನೇಲಿ ಎಂಥ ನಾಟಕ ನಡೀತಾ ಇದೆ ಗೊತ್ತಾ? ಅವನು ಮೋನಿನ ನಿಜವಾಗ್ಲೂ ಮದುವೆನೇ ಮಾಡ್ಕೊಂಡಿಲ್ಲ. ಗಂಡ ಅಂತ ನಾಟಕ ಆಡ್ತಾ ಇದ್ದಾರೆ. ನಮ್ ಮನೆತನ ಮರ್ಯಾದೆ ನಾಶ ಮಾಡಿರೋ ಅವನ್ನ ಉಳಿಸೋದಿಲ್ಲ. ಅಯ್ಯೋ ರೀ, ಆವೇಶದಲ್ಲಿ ಅನರ್ಥ ಮಾಡ್ಕೋಬಿಡ್ರಿ. ಇಷ್ಟಕ್ಕೂ ಆ ಹುಡುಗ ಮಾಡಿ ತಪ್ಪಾದ್ರೂ ಏನು,
ದುಡ್ಡು ಕೊಡ್ತೀನಿ ನಾಟಕ ಆಡು ಅಂತ ಅವ್ನ್ ಕರ್ಸಿದ್ಯಾರು? ನಿಮ್ ತಂಗಿ. ಮನೆತನದ ಮರ್ಯಾದೆ ಬೀದಿ ಪಾಲಾದ್ರೂ ಪರವಾಗಿಲ್ಲ, ನಾನ್ ಮೆರಿತೀನಿ ಅಂತ ತೀರ್ಮಾನ ತಗೊಂಡಿದ್ಯಾರು? ನಿಮ್ ತಂಗಿ. ಅವಳನ್ನು ಸುಟ್ಟು ಹಾಕ್ತೀರಾ? ಆ ಹುಡ್ಗ ಕೆಟ್ಟವನೇ ಆಗಿದ್ದಿದ್ರೆ ಹೇಗೋ ರಿಜಿಸ್ಟರ್ ಮದ್ವೆ ಆಗಿದ್ಯಲ್ಲ ಅಂತ ಇಡೀ ಆಸ್ತಿ ಮೇಲೆ ಕಣ್ಣಿಡ್ತಾ ಇದ್ದ. ಆದ್ರೆ ಅವ್ನ್ ಹಾಗ್ ಮಾಡ್ಲಿಲ್ಲ. ತನ್ನ ಕಷ್ಟ ತೀರ್ಸ್ಕೊಳಕ್ಕೋಸ್ಕರ ಇವಳು ಹೇಳ್ದಾಗೆ ಕುಣಿತಾ ಇದ್ದಾನಷ್ಟೇ. ನೋಡಿ, ಈಗ ನಿಮ್ ತಂಗಿಗ್ ಮದ್ವೆ ಆಗಿರೋ ವಿಷಯ ಇಡೀ ಊರಿಗೆ ಗೊತ್ತಾಗಿದೆ. ಆ ಹುಡುಗನ್ ಇಟ್ಕೊಂಡು ಅವಳು ಹೇಗ್ ನಾಟಕ ಮಾಡಿದ್ಲು, ಅದೇ ನಾಟಕನ ನಾವು ಅವಳ ಮೇಲೆ ತಿರುಗಿಸ್ಬೇಕಷ್ಟೆ. ದುಡಿಮೆಯ ನಂಬಿ ಬದುಕು, ಬಾಳಲ್ಲಿ ಬರುವುದು ಬೆಳಕು, ನಮ್ಮ ಬಾಳಲ್ಲಿ ಬರುವುದು ಬೆಳಕು. ಬೆಳಕು ಅಂದ್ರೆ ಬಂದೂಕ ಬತ್ತೈತೆ. ಇದು ಯಾಕಡೆ ಬಂದೂಕ ತೋರಿಸ್ತಿದ್ದೀರಿ? ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಿನ್ನ ಸುಡಕ್ಕೆ. ಕೇಳ, ನಾನು ಏನ್ ಹಲ್ಕ ಕೆಲಸ ಮಾಡ್ದೆ? ಮದುವೆ ಆಗದಿರೋ ಹೆಣ್ಣಿಗೆ ಬಾಡಿಗೆ ಗಣ್ಣಾಗಿ ನಾಟಕ ಆಡಿದ್ದು ಹಲ್ಕ ಕೆಲ್ಸ ಅಲ್ವಾ? ನಿಮ್ಗೆ ವಿಷಯ ಎಲ್ಲ ಗೊತ್ತಾಗೋಯ್ತಾ? ಇನ್ನೇನು ಮುಚ್ಕೊಂಡು ನಿಜ ಹೇಳ್ಬಿಡ್ತೀನಿ ಸ್ವಾಮಿ. ನೋಡಿ, ನಾನು ನಮ್ಮ 3 ಸಾಹುಕಾರ ಹತ್ರ ಸಾಲ ಮಾಡಿದ್ದೆ. ಆ ಸಾಲನ ತೀರಿಸ್ಬೇಕು ಅಂತ ಬೆಂಗಳೂರು ಕೆಲಸ ಹುಡ್ಕೊಂಡ್ ಬಂದೆ. ಆಗ ನಿಮ್ ಹುಡುಗಿ ನನ್ಗೆ ಅಡ್ಡ ಸಿಕ್ಕಿ, ನೋಡಪ್ಪ ನಿನ್ ಕಷ್ಟನೆಲ್ಲ ನಾನು ತೀರಿಸ್ತೀನಿ, ನನ್ ಜೊತೆ 4 ದಿನ ಗಂಡಂತರ ಪಾತ್ರ ಮಾಡು ಅಂದ್ಲು. ಅದಕ್ಕೆ ಒಪ್ಕೊಂಡೇ ಶಿವ. ನಿಮ್ ಬಂದೂಕದ ಬಗಣಿಗೂಟ ಅಡ್ಡ ಬರುತ್ತೆ ಅಂದ್ರೆ ನಮ್ ತಾಯಿನೇ ಒಪ್ಕೊಂತಿರ್ಲಿಲ್ಲ. ಬುದ್ಧಿ ಇದ್ಯಾ ನಿನ್ಗೆ? ಅಣ್ಣನ್ ಪಾತ್ರನೋ ತಂದೆ ಪಾತ್ರನೋ ಮಾಡಿದಿದ್ರೆ ತಪ್ಪಾಗ್ತಿರ್ಲಿಲ್ಲ. ಆದ್ರೆ ಮದ್ವೆ ಆಗ್ದಿರೋ ಒಂದ್ ಹುಡುಗಿಗೆ ಗಂಡನ್ ಪಾತ್ರ ಮಾಡ್ತಾ ಇದ್ಯಾ. ಆ ಪಾತ್ರ ಮುಗಿದ ತಕ್ಷಣ ಹೊಟ್ಟೋಗ್ತೀಯ. ಆ ಹುಡುಗಿ ಗತಿ ಏನು? ಅವಳು ಯಾರ್ ಮದ್ವೆ ಆಗ್ತಾರೆ? ನೀವಿಬ್ರು ಗಂಡ ಹೆಂಡತಿ ಆ ಹುಡುಗಿ ಬದುಕ್ ಬಗ್ಗೆ ಎಷ್ಟು ಒಳ್ಳೆ ತಂದಲ್ಲಿ ಆಲೋಚನೆ ಮಾಡ್ತಾ ಇದ್ರ. ಆದ್ರೆ ಅವಳು ನೀವಿಬ್ರು ಸೇರ್ಕೊಂಡು ಆಸ್ತಿನ ಒಡೆಯಕ್ಕೆ ಸಂಸ್ಕಾರ ಮಾಡ್ತಾ ಇದ್ರ ಅಂತ ನನ್ನ ಹತ್ರ ಹೇಳ್ತಾಳೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಆ ಭಗವಂತನಿಗೆ ಗೊತ್ತು. ಆಸ್ತಿನ ಲಪ್ಟಾಯಿಸಿ ಯಾರಕ್ ಕೊಡ್ಬೇಕು? ನಮ್ಗೇನ್ ಮಕ್ಳ ಮರಿನ? ಏನೋ ಅವಳು ಬುದ್ಧಿ ಬರ್ಲಿ ಅಂತ ನಾವು ಹೀಗ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಕತೆ ನಡೆಸ್ತಾ ಇದ್ದಾಳೆ. ನೋಡಪ್ಪ, ಈಗ್ಲೂ ಅವಳು ಮನಸ್ಸು ಮಾಡಿ ಒಳ್ಳೆ ದಾರಿಗೆ ಬಂದ್ರೆ ಇಡೀ ಆಸ್ತಿನೇ ಅವಳ ಹೆಸರಿಗೆ ಬರ್ದಿಟ್ಟು ನಾವಿಬ್ರು ಬರೀ ಕೈಲಿ ಹೋಗಕ್ಕೂ ಸಿದ್ಧ. ಹಣ ಅಂದ್ರೆ ಲೆಕ್ಕಕ್ಕಿಲ್ಲ, ಮನುಷ್ಯರು ಅಂದ್ರೆ ಮರ್ಯಾದೆ ಇಲ್ಲ. ದುರಹಂಕಾರ ದಿಮಾಕ್ನಿಂದ ತನ್ನ ಜೀವನನ ತಾನೇ ಹಾಳು ಮಾಡ್ಕೋತಿದ್ದಾಳೆ. ಅವಳಿಗೆ ಅಹಂಕಾರ ಇದೆ ಅಂತ ನನಗೆ ಗೊತ್ತಿತ್ತು. ಇಷ್ಟೊಂದು ದುರಹಂಕಾರ ಇದೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಅವಳ ಮಾತನ್ನ ಕೇಳ್ಕೊಂಡು ನಾನು ನಿಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾವು ಕ್ಷಮಿಸೋದ್ರಿಂದ ಅವಳು ಬಾಳ್ ಒಳ್ಳೇದಾಗತ್ತಾ ಹೇಳು? ಅವಳ ಬದುಕು ಈಗ ನಿನ್ ಕೈಲಿದೆ. ಹೇಗಾದ್ರೂ ಮಾಡಿ ನೀನೇ ಅವಳನ್ನ ಸರಿ ಮಾಡ್ಬೇಕು. ನನ್ನ ಬದುಕೆ ನನ್ನ ಕೈನಲ್ಲಿ ಇಲ್ಲದೆ ಅಂತರ್ ಪಿಚಾಚಿತ್ರ ಅಲಿತಾ ಇದ್ದೀನಿ. ಇನ್ನು ಅವಳ ಬದುಕನ್ನ ಎಲ್ಲಿಂದ ಸರಿ ಮಾಡ್ಲಿ? ಅವಳಿಗೆ ನಿಜವಾದ ಗಂಡನಾಗಿ ಬುದ್ಧಿ ಕಲಿಸಿ ಮನೆ ತುಂಬಿಸ್ಕೊ. ಮತ್ತೆ ನಾನು ಅವಳ ಹತ್ರ ಗಂಡನ್ ತರ ನಾಟಕ ಆಡ್ಬೇಕಾ? ನಾವು ನಿನ್ಗೆ ನಾಟಕ ಆಡು ಅಂತ ಹೇಳ್ತಾ ಇಲ್ಲ. ನೀವಿಬ್ರು ಯಾವಾಗ ರಿಜಿಸ್ಟರ್ ಆಫೀಸ್ ನಲ್ಲಿ ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡಿದ್ರು ಅವಾಗ್ಲೇ ನಿಜವಾದ ಗಂಡ ಹೆಂಡ್ತಿರಾದ್ರಿ. ನಿನಗೆ ಕಾನೂನಿನ ಪ್ರಕಾರ ಅವಳ ಮೇಲೆ ಸಂಪೂರ್ಣವಾದ ಹಕ್ಕಿದೆ. ಅದು ಅಲ್ಲದೆ ನೀವಿಬ್ರು ಗಂಡ ಹೆಂಡತಿ ಆಗ್ಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಅಂತ ಕಾಣುತ್ತೆ. ಅದಕ್ಕೆ ನಿಮ್ಮನ್ನ ಗಂಟು ಹಾಕಿದಾನೆ. ನೋಡು, ನೀನ್ ನಿಜವಾಗ್ಲೂ ಮರ್ಯಾದಸ್ತು ವಂಶದಲ್ಲಿ ಹುಟ್ಟೋನೆ ಆಗಿದ್ರೆ, ನಿನ್ನಲ್ಲಿ ಮನುಷ್ಯತ್ವ ಅನ್ನೋದಿದ್ರೆ, ಒಂದು ಹೆಣ್ಣಿನ ಬಾಳನ್ನ ಸರಿ ಮಾಡೋ ಮನಸ್ಸಿದ್ರೆ, ಆ ಹುಚ್ಚು ಕುದುರೆಗೆ ಲಂಗು ಲಗಾಮ್ ಹಾಕಿ ನಿಮ್ಮನೆ ಹಿತ್ತಲ್ ಕಟ್ಟಾಕು. ಯಾರಿದೆಲ್ಲ ಸೆಟಪ್ ಮಾಡಿದ್ದು? ನೀನ್ ಅಂದಾನ ಇಂಡಿ ಆನಂದವಾಗಿ ಚಪ್ಪರಿಸ್ಬೇಕು ಅಂತ ಮನಸ್ಸಾಯ್ತು. ಅದಕ್ಕೆ ಸೆಟಪ್ ಮಾಡಿಸ್ದೆ. ವಾಟ್ ಯು ಮೀನ್? ಜಡ್ಡು ಕಟ್ಟಿರೋ ಈ ಬೊಂಬೆನ ಚೆನ್ನಾಗಿ ತೀಡಿ ಜೀವ ಕೊಟ್ಟು ಸಂಸಾರ ಮಾಡೋಣ ಅಂತ. ಯಾಕೆ ಅರ್ಥವಾಗ್ಲಿಲ್ವಾ? ನನ್ನ ನಿನ್ನ ಒಂದ್ ಮಾಡಿದ್ದ ದೇವ್ರು, ಆ ದೇವ್ರು ಖುಷಿ ಪಡ್ಸಕ್ಕಾದ್ರೂ ನಾವಿಬ್ರು ಒಂದಾಗಲ್ಲ ಬಾ. ಅಷ್ಟು ಬೇಗ ನಮ್ಮ ನಾಟಕನ ಮರ್ತು ಬಿಟ್ಯಾ? ಅದಕ್ಕೆ ಅಮ್ಮ, ವಿಧಿ ಏನದು ನಾವು ಒಂದು ಬಗೆದ್ರೆ ದೈವ ಒಂದ್ ಬಗೆತೆ. ಆದ್ರ ಮುಂದೆ ನಮ್ದೇನು ನಡೆಯಲ್ಲ. ಯು ಅನ್ಎಜುಕೇಟೆಡ್ ಕಂಟ್ರಿ ಬ್ರೂಟ್. ನನ್ನ ಗಂಡನಾಗೋಕೆ ನಿನಗೇನೋ ಯೋಗ್ಯತೆ ಇದೆ? ಹಳ್ಳಿಯಿಂದ ಈಗ ತಾನೇ ಕಣ್ಣು ಬಿಟ್ಟು ಪಟ್ನ ನೋಡ್ತಿರೋ ಕೂಸು ಕಣೋ ನೀನು. ಏ ಅಮ್ಮಣ್ಣಿ, ಹಳ್ಳಿ ಐದ ಮನಸ್ಸಿಟ್ರೆ ಡಿಲ್ಲಿ ಕೂಡ ಆಳ್ತಾನೆ. ಇಲ್ಲ ನಿನ್ನಂತ ಗಂಡಬಿರಿ ಗಂಡನೂ ಆಗ್ತಾನೆ. ಏಯ್ ವಿಲೇಜ್ ಮ್ಯಾನ್. ಓ ಇಲ್ಲಿದ್ಯಾ? ಎಲ್ಲೋಗ್ಬಿಟ್ಟಿದೆ ಚಿನ್ನ. ಮುಟ್ಬೇಡಿ ಅವ್ರನ್ನ. ಯೋ, ನಾನು ಹೆಂಡ್ತಿನ ಮುಟ್ತೀನಿ, ಮುದ್ದಾಡ್ತೀನಿ, ಲಾಲಿನೂ ಆಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರಯ್ಯ? ಕಾನೂನು ಸ್ವಾಮಿ, ಕಾನೂನು. ಮುಟ್ಟಿದ್ರೆ 7 ವರ್ಷ ಜೈಲ್ ಹೋಗ್ಬೇಕಾಗತ್ತೆ. ಅರ್ಥವಾಯ್ತಾ? ಯೋ, ಅವತ್ತು ಸೈನ್ ಮಾಡಿದ ತಕ್ಷಣ ನೀವಿಬ್ರು ಗಂಡ ಹೆಂಡತಿ ಆಗ್ಬಿಟ್ರಿ, ಸುಖವಾಗಿ ಸಂಸಾರ ಮಾಡಿ ಅಂತ ಹೇಳ್ತು ನಿಮ್ ಕಾನೂನು. ಈಗ ಸಂಸಾರ ಮಾಡಕ್ ನಾವು ಶುರು ಮಾಡ್ಕೊಳ್ಳೋಣ ಅಂದ್ರೆ ಜೈಲಿಗೆ ಕಳಿಸ್ತೀನಿ ಅಂತ ಇದೆಯಲ್ಲ, ಏನ್ ಕಾನೂನು ಏನೋ ಒಂದು ಅರ್ಥ ವೀರಣ್ಣ,
ಹೆಂಡತಿ ಪರ್ಮಿಷನ್ ಇಲ್ದೆ ಅವಳನ್ನ ಮುಟ್ಟಿದ್ರೆ ಅದು ಅತ್ಯಾಚಾರದ ಕೇಸ್ ಆಗುತ್ತೆ. Come on. Now touch me. Come on. Now touch me. Come on. Touch me now. ಏಯ್, ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಗಂಡನ ಸ್ಥಾನನ ಕೊಟ್ಟು ಇಷ್ಟೆಲ್ಲ ನಾಟಕ ಮಾಡಿಸ್ದೆ. ಆದ್ರೆ ಆ ವಿಧಿ ನಿನ್ನ ನಿಜವಾಗ್ಲೂ ಗಂಡ ಹೆಂಡತಿ ಮಾಡ್ಬಿಡ್ತು. ಈಗ ಕಾನೂನು ಅಡ್ಡ ಇಟ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ಯಾ? ನೀನೇ ನಾನಿರೋ ಜಾಗಕ್ಕೆ ಬಂದು ಟಚಿಂಗ್ ಮೀ ಅಂತ ಗೋಗರಿ ಹೆಂಗ್ ಮಾಡ್ಲಿಲ್ಲ? ಮೋನಿ, ನಿನಗೆ ಅಣ್ಣನಾಗಿ, ಸ್ನೇಹಿತನಾಗಿ, ತಂದೆಯಾಗಿ ಒಂದ್ ಮಾತು ಹೇಳ್ತೀನಿ ಕೇಳು. ಇವತ್ ನಿನ್ನ ವರ್ತನೆ ಮಿತಿ ಮೀರಿ ಹೋಯ್ತಮ್ಮ. ಈಗ್ಲೂ ಕಾಲ ಮಿಂಚಿಲ್ಲ. ಹೋಗಿ ವೀರಣ್ಣನ್ ಕರಿ. What? ನಾನ್ ಹೋಗಿ ಅವನ ಕರಿಬೇಕಾ? After all, he is a village guy. ಮೋನಿ, ಗಂಡ ಅನ್ನಿಸ್ಕೊಂಡವನು ಆಫ್ಟರ್ ಆಲ್ ಅಲ್ಲ. ಹಿ ಇಸ್ ಆಲ್ ಇನ್ ಒನ್ ಅಂಡ್ ಒನ್ ಇನ್ ಆಲ್. ನೋಡಮ್ಮ, ಒಂದು ಹೆಣ್ಣಿಗೆ ಸುಖ, ಸಂತೋಷ, ಸೌಭಾಗ್ಯ ಎಲ್ಲ ಗಣ್ಣಲ್ಲಿದೆ. ಪ್ಲೀಸ್ ಮೋನಿ, ಹೋಗಿ ವೀರಣ್ಣನ್ ಕರಿ, ಎಲ್ಲ ಒಳ್ಳೇದಾಗತ್ತೆ. Look brother, ನಾನ್ ಆವತ್ತು ಯಾರ ಮಾತನ್ನು ಕೇಳಲಿಲ್ಲ, ಇವತ್ತು ಕೇಳಲ್ಲ, ಮುಂದೇನು ಯಾರ ಮಾತು ಕೇಳೋ ಚಾನ್ಸೇ ಇಲ್ಲ. Mind your own business.